ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ಏನು ಹೇಳೋಣ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರಿಗೆ ನಿನ್ನೆ ರಾತ್ರಿಯಿಂದನೂ ವಿಚಿತ್ರವಾದ ಅಪ್ಡೇಟ್ಗಳನ್ನು ಕೊಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಮೊದಲನೇದಾಗಿ ಆಪ್ಷನ್ ಎಂಟ್ರಿನ ಕೇಳದೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರಲಿಲ್ಲ. ಬಟ್ ಇವತ್ತು ಆ ಎಲ್ಲ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಆಗಿದೆ. ಆ್ಯಂಡ್ ಮೇನ್ಲಿ ಆಪ್ಷನ್ ಎಂಟ್ರಿಯ ಶೆಡ್ಯೂಲ್ ಏನಿತ್ತು, ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಆ್ಯಂಡ್ ಮುಕ್ತಾಯ ಕೊನೆಯ ಡೇಟ್ ಯಾವಾಗ, ಇದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಬೇಕಿತ್ತಲ್ಲ, ಅದನ್ನು ಫೈನಲಿ ಈಗ ಪಬ್ಲಿಷ್ ಮಾಡಿದ್ದಾರೆ. ಈಗ ತಾನೇ ಒಂದು ಅಪ್ಡೇಟ್ ಬಂದಿದೆ. ಆ PDF ನಾನು ನಿಮ್ಮ ಮುಂದೆ ಓಪನ್ ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇಲ್ಲಿ ಮೇನ್ ಆಗಿ ನೀವು ನೋಡ್ಬೋದು, ಆಪ್ಷನ್ ಎಂಟ್ರಿಗೆ ಸ್ಟಾರ್ಟಿಂಗ್ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ 23/7 ಅಂತೇಳಿ. ಬಟ್ ಕೊನೆಯ ಡೇಟನ್ನು ಇಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಜಸ್ಟ್ 7 ದಿನ ಆದಮೇಲೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಇಲ್ಲೂ ಮತ್ತೆ ಕನ್ಫ್ಯೂಷನ್ನ ಹುಟ್ಟಾಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಅಪ್ಡೇಟ್ ಇದ್ರೂ ಕೂಡ ಅದನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಕ್ವಿಕ್ ಆಗಿ ನಿಮಗೆ ನೋಟಿಫೈ ಆಗ್ತಾನೆ ಇರುತ್ತೆ. ಆ್ಯಂಡ್ ವಿಡಿಯೋನ ಆದಷ್ಟು ಲೈಕ್ ಮಾಡಿ. ನಾನು ಪ್ರತಿ ಸಲ ಕೇಳಬೇಕು ಅಂತ ಏನಿಲ್ಲ, ನಿಮ್ಮ ರೆಸ್ಪಾನ್ಸ್ ಬೇಕಷ್ಟೇ. ವಿಡಿಯೋ ಮಾಡಿ ಪಬ್ಲಿಷ್ ಮಾಡ್ತಾ ಇರ್ತೀವಿ ಟೈಮ್ ಕೊಟ್ಟು. ಆ್ಯಂಡ್ ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ರೆಸ್ಪಾನ್ಸ್ ಅಷ್ಟೇ. ಆದಷ್ಟು ವಿಡಿಯೋನ ಲೈಕ್ ಮಾಡಿ. ಆಟೋಮೆಟಿಕಲಿ ಬೇರೊಬ್ಬ ವಿದ್ಯಾರ್ಥಿಗೆ ರೆಕಮೆಂಡ್ ಕೂಡ ಆಗುತ್ತೆ. ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಪರೀಕ್ಷಾ ಪ್ರಾಧಿಕಾರದವರು. ಅಟ್ಲೀಸ್ಟ್ ಈ ವಿಡಿಯೋ ಅವನಿಗೆ ತಲುಪಿದ್ರೆ ಅವನಿಗೆ ಈ ವಿಡಿಯೋದಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಅವನಿಗೆ ಅರ್ಥ ಆಗುತ್ತೆ ಏನಾಗ್ತಾ ಇದೆ ಪ್ರೊಸೀಜರ್ ಅಂತೇಳಿ. ಸೊ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು. ಶೇರ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಕ್ ಮಾಡಿ ಕಂಟಿನ್ಯೂ ಮಾಡಿ. ಸ್ಟಾರ್ಟ್ ಮಾಡಿದಾದ್ರೆ ನಾನು ಶೆಡ್ಯೂಲ್ ಕಡೆ ಬಂದುಬಿಡ್ತೀನಿ ಡೈರೆಕ್ಟಾಗಿ. ಆಪ್ಷನ್ ಎಂಟ್ರಿ ವಿಲ್ ಕಮೆನ್ಸ್ಡ್ ಆನ್ ಈವ್ನಿಂಗ್ ಆಫ್ 23/7/2024. ಅಂದರೆ ನಿನ್ನೆ ರಾತ್ರಿ ಓಪನ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ ಅಂತ. ಇದರ ಮಧ್ಯೆ ನಾನು ಕೆಲವು ವಿದ್ಯಾರ್ಥಿಗಳಿಂದ ಕೇಳ್ಪಟ್ಟೆ, ಆಪ್ಷನ್ ಎಂಟ್ರಿನ ನಿನ್ನೆ ರಾತ್ರಿ ಸ್ಟಾರ್ಟ್ ಆಯ್ತಲ್ವಾ, ತುಂಬ ಜನ ವಿದ್ಯಾರ್ಥಿಗಳು ಟೆಕ್ಸ್ಟ್ ಮಾಡಿದ್ರು, ಸರ್ ಈ ಥರ ಆಗಿದೆ, ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ, ವಿಡಿಯೋ ನಿಮ್ಗೆ ನೋಡಿದೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದಾರೆ ಆಪ್ಷನ್ ಎಂಟ್ರಿನ ಡೈರೆಕ್ಟಾಗಿ ಮಾಡೋದಕ್ಕೆ ಹೋಗಬೇಡಿ, ಈಗಲೇ ಇನ್ಸ್ಟ್ರಕ್ಷನ್ಸ್ ಬರಲಿ ಆಮೇಲೆ ಮಾಡಿ ಅಂತ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೇಳದೆ ಆಪ್ಷನ್ ಎಂಟ್ರಿನಂತೂ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ನೀವು ಮಾಡಿದ್ರೆ ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಯಾರ್ದೋ ಮಾತನ್ನು ಕೇಳಿಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡದೆ ಕೂರೋದು ಏನು ಅರ್ಥ ಹೇಳಿ. ಆ್ಯಂಡ್ ನಾನು ಹೇಳ್ತೀನಿ ನಿಮಗೆ, ಹರಿ ಮಾಡಬೇಡಿ. ಯಾವುದೇ ಒಂದು ಪ್ರೊಸೀಜರ್ ಆಗಿರ್ಬೋದು, ಅರ್ಜೆಂಟಲ್ಲಿ ಹೋಗಿ ಮಾಡುವಂಥ ಏನೂ ಇರೋದಿಲ್ಲ. ನಿಮಗೆ ಟೈಮ್ ಕೊಡ್ತಾರೆ, ಕಾಲಾವಕಾಶ ಕೊಡ್ತಾರೆ. ಆರಾಮಾಗಿ ಕೂತ್ಕೊಳ್ಳಿ, ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಆಮೇಲೆ ನೀವು ಮಾಡಿ, ಆಯಿತಾ. ಆದರೆ ನಿನ್ನೆ ರಾತ್ರಿನೇ ಸಡನ್ಲಿ ಲಿಂಕ್ ಬಂತು ಅಂದ ತಕ್ಷಣ ನೀವು ಅದನ್ನು ಲಾಗಿನ್ ಆಗಿ ಚೆಕ್ ಮಾಡಬಾರ್ದು ಅಂತ ಏನಿಲ್ಲ. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅದು. ಸೊ ನೀವು ಅದನ್ನು ಮಾಡಬೇಡಿ ಸಡನ್ನಾಗಿ ಅಂತ ಅಂದರೆ, ಮೇ ಬಿ ಅದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಬೇರೆಯವರು ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಆ ಥರ ಏನು ಸಮಸ್ಯೆ ಆಗೋದಿಲ್ಲ. ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಆಲ್ರೆಡಿ ಬಿಟ್ಟಿಯಾರಲ್ವಾ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಜಾಸ್ತಿ ಆ ಮ್ಯಾಟ್ರ್ ಕಡೆ ಹೋಗೋದು ಬೇಡ, ನಿಮ್ಮಿಷ್ಟ ಏನು ಮಾಡ್ತೀರಾ ಅಂತೇಳಿ. ಬಟ್ ನಾನಂತೂ ಹೇಳಿದ್ದೀನಿ ನಿಮಗೆ, ಸೇಫ್ ಆ್ಯಂಡ್ ಸೆಕ್ಯೂರ್, ಆಯಿತಾ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನೇ ಅಪ್ಡೇಟ್ ಬಿಟ್ಟರು ಕೂಡ ನೀವು ಆರಾಮಾಗಿ ಚೆಕ್ ಮಾಡ್ಬೋದು ಲಾಗಿನ್ ಆಗಿ. ಆ್ಯಂಡ್ 23/7 ಸಾಯಂಕಾಲದಿಂದ ಆಪ್ಷನ್ ಎಂಟ್ರಿ ಪೋರ್ಟಲನ್ನು ತೆರೆಯಲಾಗಿದೆ. ಅಭ್ಯರ್ಥಿಗಳು ಆದ್ಯತಾ ಕ್ರಮ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬಹುದು. ಅಂದರೆ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದಾಖಲಿಸಲು 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. 7 ದಿನ, 23 ಸಂಜೆಯಿಂದ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 30, ಈ ಒಂದು ಜುಲೈ 30ನೇ ತಾರೀಕು ಸಂಜೆ 5:30ವರೆಗೂ ಟೈಮನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ 7 ದಿನ ಅಂತ ಹೇಳಿದರೆ 30ನೇ ತಾರೀಕು ಸಂಜೆ 5:30ಗೆ ಕ್ಲೋಸ್ ಆಗಬಹುದು. ಡೇಟ್ ಮೆನ್ಷನ್ ಮಾಡಿಲ್ಲ, ಅದೇ ಮತ್ತೆ ಇಲ್ಲಿ ಕನ್ಫ್ಯೂಷನ್ನ ಹುಟ್ಟಾಕಿರೋದು. ಎಕ್ಸಾಕ್ಟ್ಲಿ ಡೇಟ್ ಕೊಟ್ಬಿಟ್ಟಿದ್ರೆ ಸರಿಯಾಗಿರ್ತಿತ್ತಲ್ವ ಎಲ್ಲ. ಅಂದರೆ ಅವ್ರಿಗೂ ಗೊತ್ತು, ನಾವು ಪೋಸ್ಟ್ಪೋನ್ ಮಾಡ್ತೀವಿ, ನಾವು ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಮಗೆ ಗೊತ್ತಿದೆ, ನಾವು ಪೋಸ್ಟ್ಪೋನ್ ಮಾಡ್ಕೋತೀವಿ, ಸುಮ್ಮನೆ ಯಾಕೆ ಡೇಟ್ ಕೊಡೋಣ, ಈ ಥರ ಡೈರೆಕ್ಟಾಗಿ ಹೇಳಿಬಿಟ್ರೆ ವಿದ್ಯಾರ್ಥಿಗಳು ಮೈಂಡಲ್ಲಿ ಪ್ರಿಪೇರ್ ಆಗ್ತಾರೆ, ಬೇಗ ಮಾಡ್ತಾರೆ ಅಂತ. ಇರಲಿ, ಪೋಸ್ಟ್ಪೋನ್ ಅಂತೂ ಆಗೇ ಆಗುತ್ತೆ. ಬಟ್ ಸದ್ಯಕ್ಕೆ 23ರಿಂದ ಶುರುವಾಗಿ 30ನೇ ತಾರೀಕು ಜುಲೈ 30 ಸಂಜೆ 5:30ವರೆಗೂ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಇರುತ್ತೆ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ ಟು ಎಂಟರ್ ದ ಆಪ್ಷನ್ಸ್. ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ, 30ನೇ ತಾರೀಕು. ಸೊ 30ನೇ ತಾರೀಕಿಂದ 3 ದಿನ ಆದಮೇಲೆ ನಿಮಗೆ ಮಾಕ್ ರಿಸಲ್ಟ್ಸ್ಗಳನ್ನ ಪಬ್ಲಿಷ್ ಮಾಡ್ತಾರೆ. ಮಾಕ್ ರಿಸಲ್ಟ್ಸ್ ಅಂತ ಅಂದರೆ ಅಣಕು ಸೀಟು ಹಂಚಿಕೆ ಡೆಮೋ ನಿಮಗೆ ತೋರಿಸ್ತಾರೆ. ನೀವು ಕೊಟ್ಟಿರೋಂಥ ಆಪ್ಷನ್ಸ್ ಮೇಲೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗ್ಬೋದು ಅದನ್ನು ನಿಮಗೆ ತೋರಿಸ್ತಾರೆ. ರಿಸಲ್ಟ್ ಅಂತ ಕೊಡ್ತಾರಲ್ಲಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಹೇಳಿ, ನಿಮಗೆ ಇಂಥ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕ್ಯಾಟಗರಿ ಮೇಲೆ ಅಲಾಟ್ ಆಗಿದೆ, ಎಲ್ಲದನ್ನು ಕೂಡ ಡೀಟೇಲ್ಡಾಗಿ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ, ಮಾಕ್ ಅಲಾಟ್ಮೆಂಟ್ ಹೇಗಿರುತ್ತೆ ಅಂತೇಳಿ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಆಪ್ಷನ್ನ ಚೇಂಜ್ ಮಾಡ್ಕೋಬೋದು, ಪ್ರಿಫರೆನ್ಸ್ನ ಚೇಂಜ್ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ರಿಯಲ್ ರಿಸಲ್ಟ್ಸ್ ಬರುತ್ತೆ. ರಿಯಲ್ ರಿಸಲ್ಟ್ಸ್ ಯಾವಾಗ ಅಂತ ಅಂದರೆ, ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾಕ್ ರಿಸಲ್ಟ್ಸ್ 3 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಆ್ಯಡ್, ಆಲ್ಟರ್ ಆರ್ ರಿಅರೇಂಜ್ ಆರ್ ಡಿಲೀಟ್ ದ ಆಪ್ಷನ್ಸ್. ನಾನು ಹೇಳಿದ್ನಲ್ಲ ನಿಮಗೆ, ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೋ ಒಂದು ಕಾಲೇಜ್ ಬಂದಿರುತ್ತೆ ನಿಮಗೆ, ಅದು ನಿಮಗೆ ಇಷ್ಟ ಇರೋದಿಲ್ಲ ಅಥವಾ ಮಿಸ್ ಆಗೇನೋ ಹಾಕ್ಬಿಟ್ಟಿರ್ತೀರ ಮಧ್ಯದಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ಅದನ್ನು ಚೇಂಜ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತಾರೆ. 3 ದಿನ ಟೈಮ್ ಇರುತ್ತೆ, ಚೇಂಜ್ ಮಾಡ್ಕೋತೀರಾ. ಬಟ್ ಆ 3 ದಿನ ಆದಮೇಲೆ ನೀವು ಚೇಂಜ್ ಮಾಡ್ತಿರಲ್ಲ, ಅದೇ ಫೈನಲ್ ನಿಮ್ದು ಅಷ್ಟೇ. ಅದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂತ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದ ಕೂಡಲೇ ನಿಮಗಲ್ಲಿ ಸೀಟ್ ತೋರಿಸುತ್ತೆ, ಯಾವ ಸೀಟ್ ಅಲಾಟ್ ಆಗಿದೆ, ಫೀಸ್ ಎಷ್ಟು, ಅದಕ್ಕೆ ಎಲ್ಲ ಡೀಟೇಲ್ಡಾಗಿ ತೋರಿಸುತ್ತೆ. ಸೊ ಟೋಟಲ್ ಆಗಿ ನಿಮಗೆ 30ನೇ ತಾರೀಕಿಂದ ಕನ್ಸಿಡರ್ ಮಾಡಿದ್ರೆ 30ನೇ ತಾರೀಕು ನಿಮ್ದು ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಅದಾದಮೇಲೆ 3 ದಿನ ಅಂದರೆ ನಿಮ್ಮದು 31, 1, 2
ಅಂದರೆ ಆಲ್ಮೋಸ್ಟ್ ಆಗಸ್ಟ್ 2 ಅಥವಾ ಆಗಸ್ಟ್ 3ನೇ ತಾರೀಕು ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗಳು ಬರ್ಬೋದು. ಆ್ಯಂಡ್ ಇದಾದಮೇಲೆ ನಿಮಗೆ 4, 5, 6ನೇ ತಾರೀಕು ಅಥವಾ 7ನೇ ತಾರೀಕು ಅಟ್ಲೀಸ್ಟ್ ಆಗಸ್ಟ್ 8ರೊಳಗಂತೂ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂತೂ ಬಂದಿರುತ್ತೆ. ಎಷ್ಟೇ ಪೋಸ್ಟ್ಪೋನ್ ಮಾಡಿದ್ರು ಕೂಡ ಆಗಸ್ಟ್ 8 ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಇನ್ನು ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬುಲೆಟಿನ್ನ ಫೈನಲಿ ಅದನ್ನು ರಿಲೀಸ್ ಮಾಡಿದ್ದಾರೆ. ನಮ್ಮ ಕರ್ತವ್ಯ ಅಂತೂ ಏನಂತ ಅಂದರೆ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ, ನಿಮಗೆ ತಲುಪಿಸೋದೇನಿರುತ್ತೆ ಆ ಕೆಲಸನಂತೂ ನಾವು ಮಾಡ್ತಾನೆ ಇರ್ತೀವಿ. ನಿಮಗೇನು ಇನ್ಫಾರ್ಮೇಷನ್ ಬೇಕು ಟೈಮ್ ಟು ಟೈಮ್ ಅದನ್ನು ಅಪ್ಡೇಟ್ ಮಾಡ್ತಿರ್ತೀವಿ. ಆದರೆ ವಿದ್ಯಾರ್ಥಿಗಳಾಗಿ ನಿಮ್ಮ ಜವಾಬ್ದಾರಿ ಏನು ಅಂತ ಅಂದರೆ, ವೆಬ್ಸೈಟನ್ನು ವಿಸಿಟ್ ಮಾಡಿ, ಇಲ್ಲಿರುವಂಥ 2 PDF ಇದೆಯಲ್ಲ, ಮೊದಲ ಸುತ್ತಿನ ಸೀಟು ಹಂಚಿಕೆ ಚಟುವಟಿಕೆಗಳ ವಿವರ ಇದು ಮತ್ತು ಮಾಹಿತಿ ಬುಲೆಟಿನ್ ಇದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೇಯ್ನ್ಲಿ ಮಾಹಿತಿ ಬುಲೆಟಿನ್ನ ಡೌನ್ಲೋಡ್ ಮಾಡಿಕೊಂಡು ಕೌನ್ಸಿಲಿಂಗ್ ಹೇಗಾಗುತ್ತೆ, ಆ ಸ್ಟ್ರಕ್ಚರ್ ಹೇಗಿದೆ, ಫ್ಲೋ ಚಾರ್ಟ್, ಫಸ್ಟ್ ರೌಂಡ್ ಆದಮೇಲೆ ಏನು, ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅದಾದಮೇಲೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್, ಇದ್ರ ಮಧ್ಯೆ ಸೀಟ್ಗಳು ಹೆಂಗೆ ಅಲಾಟ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಬ್ರೀಫಾಗಿ ಓದ್ತಾ ಇರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇರೆ ಏನು ಕೆಲಸ ಇಲ್ಲ ಅಲ್ವಾ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಬುಲೆಟಿನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಓದ್ತಾ ಹೋಗಿ. ಆ್ಯಂಡ್ ಟೈಮ್ ಟು ಟೈಮ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ವೀಡಿಯೋಸ್ ಅಂತೂ ಇದ್ದೇ ಇರುತ್ತೆ ಚಾನಲ್ನಲ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸದ್ಯಕ್ಕೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.